ನಡು ರಸ್ತೆಯಲ್ಲಿಯೇ ಖಾಸಗಿ ಬಸ್ಸೊಂದು ಧಗಧಗಿಸಿದಂತಹ ಘಟನೆ ಹೈದರಾಬಾದ್ನಲ್ಲಿ ನಡೆದಿದೆ. ನಡು ರಸ್ತೆಯಲ್ಲಿಯೇ ಖಾಸಗಿ ಬಸ್ ಬೆಂಕಿಗಾಹುತಿಯಾಗಿರುವಂತಹದ್ದು. ಕ್ಷಣಾರ್ಧದಲ್ಲಿಯೇ ಸುಟ್ಟು ಕರಕಲಾಗಿದೆ ಪ್ರೈವೇಟ್ ಬಸ್. ಹೈದರಾಬಾದ್ ನಗರದಲ್ಲಿ ಸಂಭವಿಸಿದಂತಹ ಘಟನೆ ಇದು. ಬಸ್ನಲ್ಲಿದ್ದಂತಹ 18 ಜನ ಪ್ರಯಾಣಿಕರಿದ್ದಾರೆ ಅವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಬೆಂಕಿಯನ್ನು ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಇದ್ದಕ್ಕಿದ್ದ ಹಾಗೆ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ಯಾಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಬಸ್ಸಿನ ಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. 18 ಜನ ಪ್ರಯಾಣಿಕರನ್ನು ಹೊತ್ತು ಸಾಗ್ತಾ ಇದ್ದಂತಹ ಪ್ರೈವೇಟ್ ಬಸ್ ನಡು ರಸ್ತೆಯಲ್ಲಿಯೇ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ತತ್ಕ್ಷಣಕ್ಕೆ ಅಲ್ಲಿಂದ ಹಾರಿ ಜಿಗಿದು ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ ಪ್ರಯಾಣಿಕರು. ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಕೆಲ ಕ್ಷಣ ಹೈದರಾಬಾದ್ನಲ್ಲೂ ಕೂಡ ಇದು ಆತಂಕಕ್ಕೆ ಕಾರಣವಾಗಿತ್ತು. ಏನಾಯಿತು ಅನ್ನುವಂತಹ ಆತಂಕ ಸುತ್ತಮುತ್ತಲಿನ ಜನರಲ್ಲೂ ಕೂಡ ಇತ್ತು. ಪೊಲೀಸರ ತನಿಖೆ ಕೂಡ ನಡೀತಾ ಇದೆ. ತಾಂತ್ರಿಕ ಕಾರಣದಿಂದ ಕಾಣಿಸಿಕೊಂಡಂತಹ ಸಮಸ್ಯೆನ ಇದು, ಟೆಕ್ನಿಕಲ್ ಸಮಸ್ಯೆನ, ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದು ಗೊತ್ತಾಗಬೇಕಿದೆ. ಡ್ರೈವರ್ ಸೇರಿ ಕ್ಲೀನರ್ ಸೇರಿ 18 ಜನ ಪ್ರಯಾಣಿಕರು ಈ ಬಸ್ನಲ್ಲಿ ಪ್ರಯಾಣ ಬೆಳೆಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬಸ್ಸು ಬೆಂಕಿಗಾಹುತಿಯಾಗಿರುವಂತಹ ದೃಶ್ಯ, ದೊಡ್ಡ ಹೊಗೆ ಆವರಿಸಿಕೊಂಡಂತಹ ದೃಶ್ಯವನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸ್ಲೀಪರ್ ಕೋಚ್ ಬಸ್ಸಿನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇತ್ತೀಚೆಗಂತೂ ಸ್ಲೀಪರ್ ಕೋಚ್ ಬಸ್ಸುಗಳನ್ನು ಹತ್ತೋದಕ್ಕೆ ಭಯಪಡಬೇಕಾದಂತಹ ಪರಿಸ್ಥಿತಿ ದೇಶದ ಹಲವು ಕಡೆಗಳಲ್ಲಾಗ್ತಾ ಇರುವಂತಹ ದುರಂತದಿಂದ. ಹೇಳಿ ಕೇಳಿ ಬಸ್ನಲ್ಲಿ ಫ್ಲೇಮಬಲ್ ವಸ್ತುಗಳಿರ್ತವೆ. ಕರ್ಟನ್ ಆಗಿರಬಹುದು, ಕುಷನ್ಸ್ ಆಗಿರಬಹುದು. ಅದರಿಂದ ಬೆಂಕಿಯ ವ್ಯಾಪ್ತಿ ಕೂಡ ಜಾಸ್ತಿ ಆಗಿದೆ.